Hello friends, once again welcome back to my channel. Today I am going to explain 8th standard Maths Ganita Prakasha chapter number 1, a square and a cube. This is the continuation part. In the previous video I have discussed the page number 1 and 2 till here. ಓಕೆ, ಇಲ್ಲಿಯವರೆಗೆ ನಾವು ಈ ಒಂದು ವರ್ಗ ಮತ್ತು ಘನ ಈ 8ನೇ ತರಗತಿಯ ಗಣಿತದ ಈ ಅಂಶಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಬನ್ನಿ ಕಂಟಿನ್ಯೂ ಮಾಡೋಣ. ದ ನೆಕ್ಸ್ಟ್ ಪಾರ್ಟ್ ಈಸ್ 1.1 ವಿಚ್ ಇಸ್ ಇನ್ ದ ಪೇಜ್ ನಂಬರ್ 3, ಸ್ಕ್ವೇರ್ ನಂಬರ್ಸ್ ಅಂದರೆ ವರ್ಗ ಸಂಖ್ಯೆಗಳು. ಓಕೆ, ದೆನ್ ವಾಟ್ ಈಸ್, ಐ ಜಸ್ಟ್ ವಾಂಟ್ ಟು ರಿಮೆಂಬರ್ ವಾಟ್ ಈಸ್ ಸ್ಕ್ವೇರ್ ನಂಬರ್. ಏನು ವರ್ಗ ಸಂಖ್ಯೆ ಅಂತ ಅಂದರೆ ಅ ನಂಬರ್ ದಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ಎ ನಂಬರ್ ವಿತ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಅ ಸ್ಕ್ವೇರ್ ನಂಬರ್ ಅಲ್ವಾ. ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆ ಜೊತೆಗೆ ಗುಣಿಸಿದಾಗ ಯಾವ ಸಂಖ್ಯೆ ದೊರೆಯುತ್ತೋ ಅದನ್ನು ನಾವು ವರ್ಗ ಸಂಖ್ಯೆ ಅಂತ ಹೇಳಿಬಿಟ್ಟು ಅಲ್ವಾ. ಸರಳವಾಗಿ ನಾವು ಸ್ಕ್ವೇರ್ ಅಂತ ಹೇಳ್ತೀವಿ. ಸಿಂಪ್ಲಿ ವಿ ಕ್ಯಾನ್ ಸೇ ಅ ಸ್ಕ್ವೇರ್. ಓಕೆ, ನೆಕ್ಸ್ಟ್, why are the numbers 1, 4, 9, 16 are called squares? We know that the number of the unit squares in a square. ಯಾಕೆ ನಾವು 1, 4, 9, 16 ಮತ್ತು ನೆಕ್ಸ್ಟ್ ಕಂಟಿನ್ಯೂ ಹಾಗೆ ಇರ್ತಲ್ಲ, ಅದನ್ನು ನಾವು ವರ್ಗ ಸಂಖ್ಯೆ ಅಂತ ಹೇಳ್ಬಿಟ್ಟು ಯಾಕೆ ಕರಿತೀವಿ? ವಿ ನೋ ದಟ್ ದ ನಂಬರ್ ಆಫ್ ದ ಯೂನಿಟ್ ಸ್ಕ್ವೇರ್ ಇನ್ ಎ ಸ್ಕ್ವೇರ್ ಅಂದರೆ ದ ಏರಿಯಾ ಆಫ್ ಎ ಸ್ಕ್ವೇರ್ ಈಸ್ ದ ಪ್ರಾಡಕ್ಟ್ ಆಫ್ ಇಟ್ಸ್ ಸೈಡ್ಸ್. ನಮಗೆ ಮುಂಚೆನೇ ಗೊತ್ತುಂಟು ಏನು ಸ್ಕ್ವೇರ್ನ ಅಂತ ಅಂದರೆ ವರ್ಗ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಏನು? ಹೌದು, ಏನು? ಬಾಹು ಇಂಟು ಬಾಹು, ಹೌದಲ್ವಾ? ಒಂದು ನಿಮಿಷ. ಏರಿಯಾ ಆಫ್ ಸ್ಕ್ವೇರ್ ಫಾರ್ಮುಲಾ ಏನಪ್ಪ ಅಂತಂದರೆ ಸೈಡ್ ಇಂಟು ಸೈಡ್ ಅಲ್ವಾ, ಬಾಹು ಇಂಟು ಬಾಹು. ಸೊ ದ ಟೇಬಲ್ ಬಿಲೋ ಗಿವನ್ ಅಂತ ಅಂದರೆ ಏನಪ್ಪ, ಅದಕ್ಕಿಂತ ಮುಂಚೆ ಏನು ಹೇಳ್ತೀನಪ್ಪ ಅಂತಂದರೆ ಇಲ್ಲಿ ಒಂದು ಸ್ಕ್ವೇರ್, ಓಕೆ, ಒಂದು ಚೌಕ ಇದೆ ಸ್ಕ್ವೇರ್, ಅದರ ಒಂದು ಬಾಹು 1 ಯೂನಿಟ್ ಆಗಿದ್ದರೆ ಸೊ ಅದರ ಒಂದು ಏರಿಯಾ ಏನಾಗುತ್ತೆ? 1 ಇಂಟು 1 ಈಸ್ ಈಕ್ವಲ್ ಟು 1 ಯೂನಿಟ್ ಸ್ಕ್ವೇರ್. ಓಕೆ, ವಿಲ್ ಗೆಟ್ 1 ಇಂಟು 1 ಈಸ್ ಈಕ್ವಲ್ ಟು 1 ಯೂನಿಟ್ ಸ್ಕ್ವೇರ್. ಇಫ್ ದ ಒಂದು ವೇಳೆ ಬಾಹು ಅಳತೆ 2 ಇದ್ದರೆ ಇಟ್ಸ್ 2 ಇಂಟು 2 ಈಸ್ 4 ಯೂನಿಟ್ ಸ್ಕ್ವೇರ್ ಅಲ್ವಾ. ಇದೇ ರೀತಿ ನಾವು ಮುಂಚಿಂದನೂ ಫ್ರಮ್ ದ 5th ಸ್ಟ್ಯಾಂಡರ್ಡ್ ಇಟ್ ಸೆಲ್ಫ್ ವಿ ಆರ್ ಲರ್ನಿಂಗ್ ದಿಸ್ ಅಲ್ವಾ, ನಾವು ಇದನ್ನು ಕಲಿತಾ ಇದ್ದೀವಿ. ಸೊ ಅದೇ ರೀತಿ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿ ಕೊಟ್ಟಿದ್ದಾರೆ ಸೈಡ್ ಲೆಂತ್ ಇನ್ ಯೂನಿಟ್ಸ್. 1 ಇದ್ದರೆ ಏರಿಯಾ ಇನ್ ಸ್ಕ್ವೇರ್ ಮೀಟರ್ ಅಂತ ಹೇಳಿದರೆ ಯೂನಿಟ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಸ್ಕ್ವೇರ್ ಯೂನಿಟ್. ಓಕೆ, 1 ಇಂಟು 1 1. ಓಕೆ, ನೆಕ್ಸ್ಟ್ 2 ಇದ್ದರೆ 2 ಇಂಟು 2 4 ಸ್ಕ್ವೇರ್ ಯೂನಿಟ್ಸ್. 3 ಇದ್ದರೆ ಇಫ್ ದ ಸೈಡ್ ಲೆಂತ್ ಇಸ್ 3 ದೆನ್ 3 ಇಂಟು 3 ಈಸ್ ಈಕ್ವಲ್ ಟು 9 ಸ್ಕ್ವೇರ್ ಯೂನಿಟ್ಸ್. If the side length is 4, 4 into 4 is equal to 16. 4 ಗೊತ್ತಾಯ್ತಲ್ವಾ? If the side length is 4, then the area of the square is equal to side into side. It means 4 into 4 is equal to 16 square unit or unit square. So like that, the continuation is there. 5 is 5 into 5 is equal to 25. 10, if the side length is 10, then 10 into 10 is equal to 100 square units. ಇದನ್ನು ನಾವು ಮುಂಚಿಂದನೂ ಮಾಡ್ಕೊಂಡು ಬಂದಿದ್ದೀವಿ. ಸೊ ನೆಕ್ಸ್ಟ್ ಕಂಟಿನ್ಯೂ. ವಿ ಯೂಸ್ ದ ಫಾಲೋವಿಂಗ್ ನೊಟೇಷನ್ ಫಾರ್ ದ ಸ್ಕ್ವೇರ್ಸ್. ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಸೊ 1 ಇಂಟು 1 ಈಸ್ ಈಕ್ವಲ್ ಟು 1 ಸ್ಕ್ವೇರ್. ಹೇಗೆ ನಾವು 7th ಸ್ಟ್ಯಾಂಡರ್ಡಲ್ಲಿ ಆರ್ 6th ಸ್ಟ್ಯಾಂಡರ್ಡಲ್ಲಿ ನಾವು ಘಾತಾಂಕಗಳನ್ನು ನೋಡಿದ್ವಿ. ಏನು, ಒಂದು ಸಂಖ್ಯೆಯನ್ನು ಎಷ್ಟು ಸಲ ಬರಿತೀವೋ ಅಂತ ಹೇಳ್ಬಿಟ್ಟು 1 ಇಂಟು 1 1 ಸ್ಕ್ವೇರ್. ಫಾರ್ ಎಕ್ಸಾಂಪಲ್ ನೆನಪು ಮಾಡ್ತೀನಿ, 1 ಇಂಟು 1 ಇಂಟು 1 ಇಂಟು 1 ಇದ್ದರೆ 1ಅನ್ನು 4 ಟೈಮ್ಸಲ್ಲಿ ಗುಣಿಸಲಾಗಿದೆ, 1ಅನ್ನು 4 ಸಲ ಗುಣಿಸಿದ್ದಾರೆ ಅನ್ನೋದನ್ನು ಈ ನೊಟೇಷನ್ನು ಇದನ್ನು ರೆಪ್ರೆಸೆಂಟ್ ಮಾಡುತ್ತಲ್ವಾ. ಅದೇ ರೀತಿ 1 ಇಂಟು 1 ಈಸ್ ಈಕ್ವಲ್ ಟು 1 ಸ್ಕ್ವೇರ್, 2 ಇಂಟು 2 ಈಸ್ ಈಕ್ವಲ್ ಟು 2 ಸ್ಕ್ವೇರ್, 3 ಇಂಟು 3 ಈಸ್ ಈಕ್ವಲ್ ಟು 3 ಸ್ಕ್ವೇರ್. ನಥಿಂಗ್ ಬಟ್ 3ಅನ್ನು 2 ಸಲ ಗುಣಿಸಿದ್ದಾರೆ, 3ಅನ್ನು 2 ಸಲ ಗುಣಿಸಿದ್ದಾರೆ. 3 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 3ಅನ್ನು 2 ಸಲ ಗುಣಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೇ ಹೇಳ್ತಾ ಇರೋದು ಇಲ್ಲಿ ನೊಟೇಷನ್ ಕೊಟ್ಟಿದ್ದಾರೆ. 1 ಸ್ಕ್ವೇರ್ ದ ಆನ್ಸರ್ ಇಸ್ 1, 2 ಸ್ಕ್ವೇರ್ ಇಸ್ ಈಕ್ವಲ್ ಟು 4, 3 ಸ್ಕ್ವೇರ್ ಹೇಗೆ ಬಂತು ಇದು 1 ಸ್ಕ್ವೇರ್ ಅನ್ನೋದಕ್ಕೆ ಇಲ್ಲಿ ತೋರಿಸಿದ್ದಾರೆ. ಓಕೆ, 1 ಸ್ಕ್ವೇರ್ 1, 2 ಸ್ಕ್ವೇರ್ 3 ಸ್ಕ್ವೇರ್ ಇಸ್ ಈಕ್ವಲ್ ಟು 9, 4 ಸ್ಕ್ವೇರ್ is equal to 16, 5 square is equal to 25. In general, for any number n, we write n into n is equal to n square. ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ಒಂದು ವರ್ಗ ಸಂಖ್ಯೆ n ಅಂತ ಇದ್ದರೆ ಅದು ಯಾವುದಾದ್ರೂ ಆಗಿರಬಹುದು ನಂಬರ್.
ಎನ್ ಅಂತ ಹೇಳಿಬಿಟ್ಟು ತೊಗೊಂಡಿದ್ದಾರೆ. ಅದು ಯಾವುದಾದ್ರೂ ಆಗಿರಬಹುದು. ಎನ್ ಅನ್ನೋದು ನಂಬರ್, ಅದು ಎನ್ ಅನ್ನು ನಾವು ಯಾವ ರೀತಿಯಾಗಿ ಬರಿತೀವಿ ಅಂದರೆ ಎನ್ ಇಂಟು ಎನ್ ಇಸ್ ಈಕ್ವಲ್ ಟು ಎನ್ ಸ್ಕ್ವೇರ್. ಓಕೆ, ಯಾವುದಾದ್ರೂ ಒಂದು ಸಂಖ್ಯೆ ಅದು ಎನ್ ಆಗಿರ್ಬೋದು. ಎಕ್ಸಾಂಪಲ್ ಎನ್ ಆಗಿದ್ದರೆ ಎನ್ ಇಂಟು ಎನ್ ಇಸ್ ಈಕ್ವಲ್ ಟು ಎನ್ ಸ್ಕ್ವೇರ್. ಒಂದು ಸಂಖ್ಯೆನ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವ ಸಂಖ್ಯೆ ಅದರ ವರ್ಗ ಸಂಖ್ಯೆ ಅಂತ ಹೇಳ್ತಾರಲ್ಲ, ಅದರ ಎಕ್ಸ್ಪ್ಲನೇಷನ್. ಅದನ್ನು ಎನ್ನರ ವರ್ಗ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸೊ ಕ್ಯಾನ್ ವಿ ಹ್ಯಾವ್ ಎ ಸ್ಕ್ವೇರ್ ಆಫ್ ದ ಸೈಡ್ ಲೆಂತ್ 3/5 ಆರ್ 2.5 ಯೂನಿಟ್ಸ್. ಇಲ್ಲಿ ಫ್ರ್ಯಾಕ್ಷನ್ಸ್ ಮತ್ತು ಡೆಸಿಮಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಫ್ರ್ಯಾಕ್ಷನ್ಸ್ ಮತ್ತು ಡೆಸಿಮಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾಕೆ? ಬರೀ ವರ್ಗ ಸಂಖ್ಯೆಗಳು 1, 2 ಈ ರೀತಿಯಾಗಿ ಇರುತ್ತಾ? ಒಂದು ವೇಳೆ ನಾನು 3/5 ತೊಗೊಂಡ್ರೆ ಇದಕ್ಕೂ ಸಹ ನಾವು ಸ್ಕ್ವೇರನ್ನು ಕಂಡುಹಿಡಿಬೋದಾ? ಎಸ್, ಆಫ್ ಕೋರ್ಸ್ ವಿ ಕ್ಯಾನ್ ಫೈಂಡ್ ಔಟ್. ಏನು ಸ್ಕ್ವೇರ್ ಅಂತ ಅಂದರೆ ಏನು? 2 ಸಲ ಬರಿಬೇಕಲ್ವಾ? 2 ಸಲ ಅದೇ ಸಂಖ್ಯೆಯಿಂದ ಗುಣಿಸ್ಕೊಬೇಕು. 3 × 3 is 9, 5 × 5 is 25. ಅಗೇನ್ ದೆನ್ ಡೆಸಿಮಲ್ ಇಸ್ ದೇರ್ 2.5 ಮತ್ತು 2.5 ಅನ್ನು ಬರೆದುಬಿಟ್ಟು ಸೊ ಎಷ್ಟಾಗುತ್ತೆ? 6.25 ಆಗುತ್ತೆ. ಸೊ ಇದನ್ನು ಸಹ ಒಂದು ವರ್ಗ ಸಂಖ್ಯೆ, ಇದನ್ನು ಸಹ ಒಂದು ವರ್ಗ ಸಂಖ್ಯೆ. ಸೊ ಅದನ್ನೇ ಕ್ವಶನ್ ಕೇಳ್ತಿರೋದು, ಕ್ಯಾನ್ ವಿ ಹ್ಯಾವ್ ಅ ಸ್ಕ್ವೇರ್ ಆಫ್ ದ ಸೈಡ್ ಲೆಂತ್ 3/5 ಆರ್ 2.5 ಯೂನಿಟ್ಸ್? ಎಸ್ ದೇರ್ ಏರಿಯಾ ಇನ್ ದ ಸ್ಕ್ವೇರ್ ಯೂನಿಟ್ಸ್ ಆರ್, ಇಲ್ಲಿ ಕೊಟ್ಟಿದ್ದಾರೆ ಎಕ್ಸ್ಪ್ಲನೇಷನ್, ಸೇಮ್ ನಾನು ಬರೆದ್ನಲ್ವಾ ಅದೇ ರೀತಿ. ಸೊ 2.5 ಇಸ್ ಈಕ್ವಲ್ ಟು, ಅದನ್ನು 2 ಸಲ ಗುಣಿಸಿಟ್ಟಿದ್ದಾರೆ 6.25. ಓಕೆ, ಸೊ ಅಂತ ಅಂದರೆ ಈ ಫ್ರ್ಯಾಕ್ಷನ್ಸ್ ಇದ್ದಾಗಲೂ ಸಹ ಡೆಸಿಮಲ್ಸ್ ಇದ್ದಾಗಲೂ, ಫ್ರ್ಯಾಕ್ಷನ್ಸ್ ಮೀನ್ಸ್ ಭಿನ್ನರಾಶಿ ಮತ್ತು ದಶಮಾಂಶಗಳ ರೂಪದಲ್ಲಿ ಇದ್ದರೂ ಸಹ ಅದಕ್ಕೆ ವರ್ಗ ಸಂಖ್ಯೆ ಇರತ್ತೆ. ಫೈನಲ್. ಓಕೆ, ನೆಕ್ಸ್ಟ್ page. Okay, in the next page, the square of the natural numbers are called perfect squares. The square of the natural numbers are called perfect square. And natural numbers ಅಂತ ಹೇಳಿಬಿಟ್ರೆ ಗೊತ್ತು ನಮಗೆ ಏನಪ್ಪ ಅಂತಂದರೆ ಸ್ವಾಭಾವಿಕ ಸಂಖ್ಯೆ. ನ್ಯಾಚುರಲ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ವಿ ಡಿನೋಟೆಡ್ ನ್ಯಾಚುರಲ್ ನಂಬರ್ಸ್ ಆಸ್ ದ ನಂಬರ್ ಆಸ್ ದ ಸಿಂಬಲ್ ಎನ್ ಅಲ್ವಾ? 1, 2, 3, 4 ಈ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಇರುತ್ತೆ ನ್ಯಾಚುರಲ್ ನಂಬರ್ಸ್. ದ ಸ್ಕ್ವೇರ್ ಆಫ್ ದ ನ್ಯಾಚುರಲ್ ನಂಬರ್ಸ್ ಆರ್ ಕಾಲ್ಡ್ ಪರ್ಫೆಕ್ಟ್ ಸ್ಕ್ವೇರ್ಸ್, ಅಂದರೆ ಪೂರ್ಣ ವರ್ಗಗಳು ಅಂತ ಹೇಳ್ತೀವಿ. ಪರ್ಫೆಕ್ಟ್ ಸ್ಕ್ವೇರ್. ಫಾರ್ ಎಕ್ಸಾಂಪಲ್ 1, 4, 9, 16, 25 ಆರ್ ಆಲ್ ಪರ್ಫೆಕ್ಟ್ ಸ್ಕ್ವೇರ್. ಸೊ ಇವೆಲ್ಲ ನ್ಯಾಚುರಲ್ ನಂಬರ್ಸ್ ಒಳಗಡೆ ಬರುತ್ತೆ. ಸೊ ಈ ಒಂದು ಬ್ರಾಕೆಟ್ ಒಳಗಡೆ ಅಲ್ವಾ ನ್ಯಾಚುರಲ್ ನಂಬರ್ಸಿನ ಒಂದು ಗಣ ಏನಿದೆಯೋ ಅದರೊಳಗಡೆ 1 ಇದೆ, 4 ಇದೆ, ಕಂಟಿನ್ಯೂ ಮಾಡ್ಕೊಂಡು ಹೋದರೆ 16 ಇದೆ, ಸೊ 9 ಇದೆ, 16 ಇದೆ, 25 ಇದೆ, ಎಲ್ಲ ಕಂಟಿನ್ಯೂ ಬಂದೇ ಬರುತ್ತೆ. ಸೊ ಅವೆಲ್ಲ ಪರ್ಫೆಕ್ಟ್ ಸ್ಕ್ವೇರ್ಸ್ಗಳಾಗುತ್ತೆ. ಸೊ ಓಕೆ, ನೆಕ್ಸ್ಟ್ ನೋಡೋಣ ನಾವು ಪ್ಯಾಟರ್ನ್ಸ್. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ದೆನ್ ಪ್ಲೀಸ್ ಆಸ್ಕ್ ಮೀ ಇನ್ ದ ಕಮೆಂಟ್. ಓಕೆ, ಪ್ಯಾಟರ್ನ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ದ ಪರ್ಫೆಕ್ಟ್ ಸ್ಕ್ವೇರ್ಸ್. ಸೊ ಬರೋಣ, ಪೂರ್ಣ ವರ್ಗಗಳ ಒಂದು ವಿನ್ಯಾಸ ಮತ್ತು ಅವುಗಳ ಒಂದು ಲಕ್ಷಣಗಳು ಅಥವಾ ಗುಣಲಕ್ಷಣಗಳು ಅಂತ ಹೇಳ್ಬೋದು. ಸೊ ಫೈಂಡ್ ದ ಸ್ಕ್ವೇರ್ಸ್ ಆಫ್ ದ ಫಸ್ಟ್ 3 ನ್ಯಾಚುರಲ್ ನಂಬರ್ಸ್ ಆ್ಯಂಡ್ ಫಿಲ್ ಇನ್ ದ ಟೇಬಲ್ ಬಿಲೋ. ಸೊ ಬನ್ನಿ ನೋಡೋಣ. ಇಲ್ಲಿ ನಾನು ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಸೇಮ್ ಈ ಒಂದು ಕಾಲಮನ್ನು ಇಲ್ಲಿ ನಿಮಗೆ ಕಾಣೋ ಹಾಗೆ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಸೊ ಹಿಯರ್ ಯು ಕ್ಯಾನ್ ಸಿ 1 square is equal to 1. They have already given in your textbook. 1 square is equal to 1, 2 square is equal to 4, 3 square is equal to 9, 4 square is equal to 16, 5 square is equal to 10, 25. Continuation is there. 6 square is equal to 36, 7 square is equal to 49, 8 square is equal to 64. It means 8 8s are 64, 9 9s are 81, 10 10s are 100. ಸೊ ಇಸ್ ನಥಿಂಗ್ ಬಟ್ ಏನಪ್ಪ ಅಂತ ಅಂದರೆ ಒಂದು ಸಂಖ್ಯೆಯನ್ನು 2 ಸಲ ಗುಣಿಸೋದು ಅಂತ ಹೇಳಿ. ಇಲ್ಲಿ ಏನು ಬರೆದಿದ್ದಾರಲ್ವಾ ಆ ಸಂಖ್ಯೆನ 11ರ ವರ್ಗ ಅಂತಂದರೆ 121 ಅಂತ ಅಂದರೆ 11ನ್ನು ಇನ್ನೊಂದು ಸಲ ಗುಣಿಸೋದು 11 × 11. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ರೈಟ್ ಹಿಯರ್ 11 × 11. ಇದನ್ನು ನೀವು ಗುಣಿಸಿದಾಗ ಸೊ ಯು ವಿಲ್ ಗೆಟ್ 121. ಸೊ ಅದೇ ಇಲ್ಲಿ ವರ್ಗ ಸಂಖ್ಯೆಯಾಗಿ ತೊಗೊಂಡಿದ್ದೀವಿ. ಓಕೆ, ಫೈನ್. 11 square is equal to 121. You have to fill up this in your textbook. Okay, now 11 square is equal to 121, 12 square is equal to 144, 13 square is equal to 169, 14 square is equal to 196, 15 square is equal to 225, 16 square is equal to 256, 17 square is equal to 289, 18 square is equal to 324, 19 square is equal to 361, 20 square is equal to 400. Like that, continuation. 21 square is equal to 441, 22 square is equal to 484, 23 square is equal to 529, 24 square is equal to 576, 25 square is equal to 625, 26 square is equal to 676,
27 square is equal to 729, 28 square is equal to 784, 29 square is equal to 841, 30 square is equal to 900. ಸೊ ನಿಮಗೆಲ್ಲರಿಗೂ ಗೊತ್ತುಂಟು 7th ಸ್ಟ್ಯಾಂಡರ್ಡ್ವರೆಗೆ ನಾವು 20ವರೆಗೆ ಆಲ್ರೆಡಿ ವರ್ಗ ಸ್ಕ್ವೇರ್ ನಾನು ಕಲ್ತಿದ್ದೆ. ಸೊ ನಮ್ಮ ಈ ಒಂದು 8th ಸ್ಟ್ಯಾಂಡರ್ಡಿಂದ ನಾವು 30ವರೆಗೆ ಮಿನಿಮಮ್ ಕಲಿಲೇಬೇಕು ಅಂತ ಹೇಳಿಬಿಟ್ಟು ಈ ಒಂದು ಕಾಲಮನ್ನು, ಈ ಒಂದು ಟೇಬಲನ್ನು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ವಾಟ್ ಪ್ಯಾಟರ್ನ್ಸ್, ಇಲ್ಲಿ ಕ್ವಶನ್ಸ್ ಇದೆ ರಿಲೇಟೆಡ್ ಟು ದಿಸ್. ವಾಟ್ ಪ್ಯಾಟರ್ನ್ಸ್ ಡು ಯು ನೋಟೀಸ್? ಶೇರ್ ಯುವರ್ ಅಬ್ಸರ್ವೇಷನ್ಸ್ ಆ್ಯಂಡ್ ಮೇಕ್ ಕಂಜೆಕ್ಟರ್ಸ್. ಏನಪ್ಪ ಅಂತಂದರೆ ಈ ವಿನ್ಯಾಸ ಏನಿಲ್ಲಿ ಮಾಡಿ ಪ್ರಿಪೇರ್ ಮಾಡಿದಿರಲ್ಲ, ಸೊ ಬರೆದಾದ ಮೇಲೆ ಯಾವ ಒಂದು ವಿನ್ಯಾಸ ಪ್ಯಾಟರ್ನನ್ನು ನೀವು ಇಲ್ಲಿ ಗಮನಿಸಿದಿರಾ, ನೀವು ಗಮನಿಸಿದ ಅಂಶಗಳನ್ನು ಹಂಚಿಕೊಳ್ಳಿ ಮತ್ತು ನಿಮ್ಮ ತೀರ್ಮಾನವನ್ನು ತಿಳಿಸಿ ಅಂತ ಹೇಳಿಬಿಟ್ಟು ಕೊಡಿದೆ. ಸೊ ಇಲ್ಲೇನಾಗತ್ತೆಪ್ಪ ಅಂತಂದರೆ ನಾವು ನೋಡಬಹುದು. ಸೊ ಒಂದ್ಸಲಿ ಕರೆಕ್ಟಾಗಿ ಕ್ಲೀನಾಗಿ ಒಂದು ಕೀನ್ ಅಬ್ಸರ್ವೇಷನ್ ಮಾಡೋಣ ಈ ಒಂದು ಟೇಬಲ್. ಸೊ ಆ ಕೀನ್ ಅಬ್ಸರ್ವೇಷನಲ್ಲಿ ಏನಿದೆಯಪ್ಪ ಅಂತಂದರೆ ನೀವು ನೋಡಬಹುದು, ಇಲ್ಲಿ ಒನ್ಸ್ ಪೊಸಿಷನಲ್ಲಿ 1 ಮತ್ತು 9 ಇದ್ದಾಗ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಒನ್ಸ್ ಪೊಸಿಷನ್ ಬಿಡಿ ಸ್ಥಾನದಲ್ಲಿ 1 ಮತ್ತು 9 ಇದ್ದಾಗ ಅದರ ವರ್ಗ ಸಂಖ್ಯೆ ಸ್ಕ್ವೇರಿನ ಒನ್ಸ್ ಪೊಸಿಷನಲ್ಲೂ ಸಹ ಎಷ್ಟಿರುತ್ತೆ? 1 ಇರುತ್ತೆ. ಕಾಣಿಸ್ತಿದೆಯಾ? ಸೊ ನೀವು ಫುಲ್ ಕಂಪ್ಲೀಟಾಗಿ ಎಲ್ಲಿ ಯಾಕೆ 30ವರೆಗೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ನಾನು ಆನ್ಸರಿಗೆ ಹೇಳ್ತಾ ಇದ್ದೀನಿ, ಏನಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಒನ್ಸ್ ಪೊಸಿಷನಲ್ಲಿ, ಸೊ ನಾನಿಲ್ಲಿ ಬರೆದು ಬಿಡ್ತೀನಿ. ಓಕೆ, ಯೂನಿಟ್ ಪ್ಲೇಸಲ್ಲಿ 1 ಆರ್ 9 ಇದ್ದಾಗ ನಮಗೆ ಆ ವರ್ಗ ಸಂಖ್ಯೆಯ ಯೂನಿಟ್ ಪ್ಲೇಸಲ್ಲಿ ವಿ ವಿಲ್ ಗೆಟ್ 1. ಎಲ್ಲಿ? ವರ್ಗ ಸಂಖ್ಯೆಯ ಯೂನಿಟ್ ಪ್ಲೇಸ್ ಆಫ್ ಸ್ಕ್ವೇರ್ ನಂಬರ್. ಓಕೆ, ಈ 1 ಎಲ್ಲಿ ಸಿಗುತ್ತೆ? ವರ್ಗ ಸಂಖ್ಯೆಯ ಯೂನಿಟ್ ಪ್ಲೇಸಲ್ಲಿ. ಇದು ಯೂನಿಟ್ ಪ್ಲೇಸ್ ಅಲ್ವಾ? ಸೊ ಇದು ಟೆನ್ಸ್ ಆಗುತ್ತೆ, ಇದು ಯೂನಿಟ್ ಪ್ಲೇಸಲ್ಲಿ 1 ಸಿಗುತ್ತೆ. ಸೊ ಈ ಪ್ಯಾಟರ್ನ್ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಅಂದರೆ, ಲೆಟ್ ಮೀ ಶೋ ಯು. 1 ಜೊತೆಗೆ 9 ಕನೆಕ್ಟ್ ಆಗಿದೆ. ಓಕೆ, ಇಲ್ಲೂ ನೋಡೋಣ. ಒನ್ಸ್ ಪ್ಲೇಸಲ್ಲಿ 1 ಇದೆ, ಒನ್ಸ್ ಪ್ಲೇಸಲ್ಲಿ 9 ಇದೆ. ಸೊ ಹಾಗಾದರೆ ಒನ್ಸ್ ಪ್ಲೇಸಲ್ಲಿ ಏನಿದೆ? 1 ಇದೆ, ಇಲ್ಲೂ 1 ಇದೆ. ಸೊ ರೂಲ್ ನಂಬರ್ 1 ಒಂದು ಅಬ್ಸರ್ವೇಷನ್ ಸಿಗ್ತಾ ನಮಗೆ. ಸೊ ಏನು ಅಬ್ಸರ್ವೇಷನನ್ನು ನೋಡ್ತಿದ್ದೀರಾ ಅಂದಾಗ ಇದು ಮೊದಲನೇ ಅಬ್ಸರ್ವೇಷನ್. ಓಕೆ, ಒನ್ಸ್ ಪ್ಲೇಸಲ್ಲಿ 1 ಆರ್ 9 ಇದ್ದಾಗ ಯೂನಿಟ್ ಪ್ಲೇಸಲ್ಲೂ ಸಹ ನಾವು ಸ್ಕ್ವೇರ್ನ ಯೂನಿಟ್ ಪ್ಲೇಸಲ್ಲೂ ಸಹ 1 ಇರುತ್ತೆ. ಓಕೆ, ಇಲ್ಲಿ ಬರೋಣ. 21 ಸ್ಕ್ವೇರಲ್ಲಿ ಒನ್ಸ್ ಪ್ಲೇಸಲ್ಲಿ 1 ಇದೆ, ಅದರ ಒಂದು ಸ್ಕ್ವೇರ್ನ ಒನ್ಸ್ ಪ್ಲೇಸಲ್ಲೂ 1 ಇದೆ. 9 ಇದ್ದಾಗಲೂ ಸಹ ಅದರ ಒನ್ಸ್ ಪೊಸಿಷನಲ್ಲೂ 9. ಸೊ 1 ಆರ್ 9, 1 ಅಥವಾ 9 ಇದ್ದಾಗ ಸ್ಕ್ವೇರ್ನ ಅದರ ಒಂದು ವರ್ಗ ಸಂಖ್ಯೆಯ ಯೂನಿಟ್ ಪ್ಲೇಸ್ ಬಿಡಿ ಸ್ಥಾನದಲ್ಲಿ 1 ಸಿಗುತ್ತೆ. ಓಕೆ, ನೆಕ್ಸ್ಟ್ ಮತ್ತೆ ಏನು ಅಬ್ಸರ್ವೇಷನ್ ಇದೆ ನೋಡೋಣ. ಅದೇ ರೀತಿ, ಸೊ ಈಗ ಅದೇ ಒನ್ಸ್ ಪ್ಲೇಸಲ್ಲಿ 2 ಆರ್ 8 ಇದ್ದಾಗ, ಸೊ ಐ ಆಮ್ ಗೋಯಿಂಗ್ ಟು ರೈಟ್ ಹಿಯರ್ 2 ಆರ್ 8, ದೆನ್ ಏನಿದೆ? ಏನು ಸಾಮ್ಯತೆ ಇದೆ ನೋಡಿ. 2 ಮತ್ತು 8 ಇದ್ದಾಗ ಇಲ್ಲಿ ನೋಡಬಹುದು 4 ಇದೆ ಒನ್ಸ್ ಪ್ಲೇಸಲ್ಲಿ. ಸೇಮ್ ಮೇಲೆ ಯಾವ ರೀತಿಯಾಗಿ ಒನ್ಸ್ ಪ್ಲೇಸ್ ನೋಡಿದ್ವೋ ಅಲ್ಲೂ ನೋಡಿ 2 ಮತ್ತು 8 ಇದ್ದಾಗ ಇಲ್ಲಿ ಒನ್ಸ್ ಪ್ಲೇಸಲ್ಲಿ 4 ಸಿಗತ್ತೆ. ಓಕೆ, 4 ಇಲ್ಲಿ ನೋಡಿ 2 8 4 4 2 8 4 4. ಓಕೆ, ಅದೇ ರೀತಿ ಈಗ ನೆಕ್ಸ್ಟು ಮತ್ತೆ 3. ಸೊ ಯಾವ ರೀತಿಯಾಗಿ ಆರೋ ಮಾರ್ಕ್ ಹೋಗ್ತಾ ಇದೆ ನೋಡಿ. 1 ಜೊತೆಗೆ 9 ಒನ್ಸ್ ಪ್ಲೇಸಲ್ಲಿ, ಯೂನಿಟ್ ಪ್ಲೇಸಲ್ಲಿ, ಸ್ಕ್ವೇರಿನ ಯೂನಿಟ್ ಪ್ಲೇಸಲ್ಲಿ 1 ಬಂತು. 2 ಜೊತೆಗೆ 8 ಸ್ಕ್ವೇರ್ನ ಯೂನಿಟ್ ಪ್ಲೇಸಲ್ಲಿ 4 ಬಂತು. ಈಗ 3 ಮತ್ತು 7 ಬಂದಾಗ ನೀವೇ ಹೇಳಬಹುದು ಏನು? 3 ಮತ್ತು 7 ಬಂದಾಗ ಯೂನಿಟ್ ಪ್ಲೇಸಲ್ಲಿ 9 ಇದೆ. ಸೊ ಎಲ್ಲಿ ಕಂಪ್ಲೀಟ್ ಮುಂದೆ ಹೀಗೆ 31 32ಕ್ಕೂ ಹೀಗೆನಾ? ಹೌದು, ಎಸ್ ಆಫ್ ಕೋರ್ಸ್ ಇಟ್ ಕಂಟಿನ್ಯೂಸ್ ಟು ಆಲ್ ದ ನಂಬರ್ಸ್. ಓಕೆ, ಸೊ ನೀವು ನೋಡಬಹುದು ಇಲ್ಲಿವರೆಗೂ ಸಹ. ಓಕೆ, ಈಗ ನಾನು 3 ಇದ್ದಾಗ ನೋಡೋಣ. ಈ ಲೈನ್ ಬೇಕಾದರೆ ಬೇಡ, ಇಲ್ಲೇ ನೋಡ್ಕೊಂಡ್ಬಿಡೋಣ. 3 ಇದೆ, ಇಲ್ಲಿ ಎಂಡ್ ವಿತ್ ದ 9, ದೆನ್ 7 ಇದೆ, ಎಂಡ್ ವಿತ್ ದ 9. ಇಲ್ಲೂ 23 ಸ್ಕ್ವೇರಲ್ಲಿ 3,
ಎಂಡ್ ವಿತ್ ದ 9, 7 ಎಂಡ್ ವಿತ್ ದ 9. ವಿಲ್ ಗೆಟ್ ದ 9 ಹಿಯರ್. ಇದನ್ನು ಏನಕ್ಕೆ ಅಂತಂದರೆ ನಿಮಗೆ ನೆಕ್ಸ್ಟು ಒಂದು ವೇಳೆ ದೊಡ್ಡ ನಂಬರ್ ಕೊಟ್ಬಿಡ್ತಾರೆ. ಸೊ ಅವಾಗ ಫಾರ್ ಎಕ್ಸಾಂಪಲ್ 26 ಸ್ಕ್ವೇರ್ ಇಲ್ಲಿ 2 ಆಪ್ಷನ್ಸ್ ಕೊಡ್ತಾರೆ, 625 676. ಅವಾಗ ಈ ರೂಲ್ಸನ್ನು ಅಪ್ಲೈ ಮಾಡ್ಬೋದು. ಅವಾಗ ಏನಾಗುತ್ತಪ್ಪ ಅಂತಂದರೆ 6 ಇದೆಯಲ್ವಾ, 6 ಇದ್ದಾಗ ನಮಗೆ ಏನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ನೋಡೋಣ. ಸೊ ಬನ್ನಿ ನೆಕ್ಸ್ಟು 4 ಬಂದು. ಓಕೆ, 4 ಜೊತೆಗೆ 6. ಓಕೆ, 4 ಜೊತೆಗೆ ಇದನ್ನು ಸ್ವಲ್ಪ ಡಾರ್ಕ್ ಮಾಡ್ತೀನಿ, ಸೇಮ್ ಕಲರ್ ಆಯ್ತು. ಓಕೆ ಓಕೆ, ಯು ಕ್ಯಾನ್ ಸಿ ಹಿಯರ್ ಇಫ್ 4 ಆರ್ 6 ಯೂನಿಟ್ ಪ್ಲೇಸಲ್ಲಿ 4 ಅಥವಾ 6 ಇದ್ದಾಗ ಅದರ ವರ್ಗ ಸಂಖ್ಯೆಯಲ್ಲಿ ಅದರ ಯೂನಿಟ್ ಪ್ಲೇಸಲ್ಲೂ ಸಹ ನಮಗೆ 6 ಸಿಗತ್ತೆ. ಓಕೆ, ಇದಿಷ್ಟು ಅಬ್ಸರ್ವೇಷನ್. ಇಲ್ಲೂ ನೀವು ನೋಡ್ಬೋದು 4 6 ಇಲ್ಲಿದ್ದಾಗ ಎರಡು ಕಡೆ 6 ಬಂದಿದೆ, 4 6 ಇದ್ದಾಗ ಒನ್ಸ್ ಪ್ಲೇಸಲ್ಲಿ 6 ಬಂದಿದೆ. ಓಕೆ ಫೈನ್, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇದರ ಬೇಸಿಸ್ ಮೇಲೆ ನಾವು ಕಂಟಿನ್ಯೂ ಮಾಡ್ತೀವಿ. ಓಕೆ, ಇದು ಒಂದು ಪ್ಯಾಟರ್ನ್. ಇಲ್ಲಿ ಕ್ವಶನ್ ಕೊಟ್ಟಿದ್ದಾನೆ, ವಾಟ್ ಪ್ಯಾಟರ್ನ್ ಡು ಯು ನೋಟಿಸ್ ದಿಸ್ ಪ್ಯಾಟರ್ನ್. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ. Study the squares in the table above. We are the digits in the unit places of these numbers. ಅಲ್ವಾ, ಮೇಲಿನ ಕೋಷ್ಟಕದಲ್ಲಿ ನಾವು ವರ್ಗಗಳ ಬಗ್ಗೆ ಅಧ್ಯಯನ ಮಾಡಿದಾಗ ಅವುಗಳ ವರ್ಗಗಳ ಬಿಡಿ ಸ್ಥಾನದಲ್ಲಿ ಕಂಡುಬರುವ ಅಂಕಿಗಳು ಯಾವುದು? ಬಿಡಿ ಸ್ಥಾನಗಳು ಅಂತ ಅಂದರೆ ಅದೇ ಯೂನಿಟ್ ಪ್ಲೇಸ್. ಓಕೆ, ಆಲ್ ದೀಸ್ ನಂಬರ್ಸ್ ಎಂಡ್ ವಿತ್ 0, 1, 4, 5, 6. ಕಾಣಿಸ್ತಿದೆಯಾ? 0 ಇಲ್ಲಿದೆ. ಓಕೆ, 0, 1, 4, 9, 6 ಅಲ್ವಾ? ಸೊ ಇಲ್ಲಿ ನಾನು ಬರಿತೀನಿ. ಆ್ಯಂಡ್ 5 ಆಲ್ಸೋ, 5 ಇದೆ ಅಲ್ವಾ? ಸೊ ಈ ಲೈನಲ್ಲಿ ಕಂಟಿನ್ಯೂ ಆಗಿ 5 ಜೊತೆಗಿದ್ದರೆ ಇದ್ದಾಗ ಆಬ್ವಿಯಸ್ಲಿ ಇಟ್ಸ್ ಎಂಡ್ ವಿತ್ ದ 5. ಸೊ 0, 1, 4, 5, 6, 9 ಎಷ್ಟು ನಮಗೆ ಬಂದಿದೆಯಲ್ವಾ? ಸೊ ಓಕೆ, 6, 9. ಓಕೆ ಫೈನ್. 0, 1, 4, 5, 6 or 9. None of them end with the 2, 3, 7 or 8. ಇದರೊಳಗಡೆ 2, 3, 7, 8 ಜೊತೆಗೆ ಯಾವುದಾದ್ರೂ ಎಂಡ್ ಆಗಿದೆಯಾ ನೀವು ನೋಡಬಹುದು ವರ್ಗ ಸಂಖ್ಯೆ ಸ್ಕ್ವೇರಲ್ಲಿ. ಇಲ್ಲಿ ನೋಡಿ, ಒನ್ಸ್ ಪ್ಲೇಸಲ್ಲಿ ನೀವು ಬೇರೆದನ್ನು ನೋಡಬಾರ್ದು. ಇಲ್ಲಿ 3 ಇದೆ ಹಾಗೆಲ್ಲ ನೋಡಬೇಡಿ. ಸೊ ಒನ್ಸ್ ಪ್ಲೇಸಲ್ಲಿ ನೋಡ್ಕೊಂಡು ಹೋಗಿ ನಮಗೆ ರಿಪೀಟ್ ಆಗಿ 1, 4, 9, 6, 5, 6, 9, 4, 1, 0, 1, 4, 9, 6, 5, 1, 4, 9, 6, 5 ಯೂನಿಟ್ ಪ್ಲೇಸನ್ನು ನೋಡಿ, ಬಿಡಿ ಸ್ಥಾನದಲ್ಲಿ ನೋಡಿ. ಓಕೆ, ಅದನ್ನು ಬಿಟ್ಟು ಇದೇ ಕಂಟಿನ್ಯೂ ಆಗಿದೆ ಪ್ಯಾಟರ್ನ್ ಬಿಟ್ಟು 2, 3, 7, 8 ನನಗೆ ಬಂದಿಲ್ಲ. ಓಕೆ, ನೆಕ್ಸ್ಟ್ ಪಾಯಿಂಟ್. ಇಫ್ ಅ ನಂಬರ್ ಎಂಡ್ಸ್ ಇನ್ 0, 1, 4, 5, 6 or 9, ಈಸ್ ಇಟ್ ಆಲ್ವೇಸ್ ಎ ಸ್ಕ್ವೇರ್? ವೆರಿ ಗುಡ್ ಕ್ವಶನ್. ಹಾಗಾದರೆ ಯಾವುದೇ ಒಂದು ಯಾವುದೇ ಒಂದು ಸಂಖ್ಯೆಯನ್ನು ತೊಗೊಳ್ತೀನಿ ನಾನು. ಫಾರ್ ಎಕ್ಸಾಂಪಲ್ 44. ಓಕೆ, 44 ಎಂಡ್ಸ್ ವಿತ್ ದ 4 ಅಲ್ವಾ? ಸೊ ಅವ್ರೇನು ಕೇಳ್ತಾ ಇದ್ದಾರೆ, ಒಂದು ಸಂಖ್ಯೆ 0, 1, 4, 5, 6 ಅಥವಾ 9ರಲ್ಲಿ ಕೊನೆಗೊಂಡ್ರೆ ಅದು ಯಾವಾಗಲೂ ಒಂದು ವರ್ಗ ಸಂಖ್ಯೆ ಆಗಿರುತ್ತಾ? ಸೊ 44 ಇಸ್ ಇಟ್ ಎ ಸ್ಕ್ವೇರ್? ನೋ. ಸೊ ದ ಆನ್ಸರ್ ಈಸ್ ನೋ ಹಿಯರ್. ಯಾಕೆ ಅಂತಂದರೆ ಇಲ್ಲೇ ಎಕ್ಸಾಂಪಲ್ ಇದೆ. ಸೊ ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ಯಾವ ಒಂದು ವರ್ಗ ಸಂಖ್ಯೆಯು 0, 1, 4, 5, 6, 9ರಿಂದ ಕೊನೆಗೊಳ್ಳುತ್ತೋ ಅದು ಸ್ಕ್ವೇರ್ ನಂಬರ್ ಆಗಿರಬಹುದು ಅಥವಾ ಆಗಿರದೇನೂ ಇರಬಹುದು. ಆದರೆ ಯಾವ ನಂಬರ್ 2, 3, 7, 8ಇಂದ ಎಂಡ್ ಆಗಿರುತ್ತೋ ಅದು ಯಾವತ್ತೂ ಸ್ಕ್ವೇರ್ ನಂಬರ್ ಆಗಿರೋಲ್ಲ. ಇದು 100% ಗ್ಯಾರಂಟಿ. ಓಕೆ, ಮತ್ತೊಮ್ಮೆ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಇಡೀ ಒಂದು ಪಾಠದ ಜಿಸ್ಟ್ ಇಲ್ಲಿದೆ. ಯಾವ ನಂಬರ್ 0, 1, 4, 5, 6, 9ರಿಂದ ಎಂಡ್ ಆಗುತ್ತೋ ಅದು ಸ್ಕ್ವೇರ್ ನಂಬರ್ ಆಗಬಹುದು ಅಥವಾ ಆಗದೇ ಇರಬಹುದು. ಓಕೆ ಫೈನ್. ಯಾವ ನಂಬರ್ 2, 3, 7, 8ಇಂದ ಎಂಡ್ ಆಗುತ್ತೋ ಅದು ಡೆಫಿನೆಟ್ಲಿ ಸ್ಕ್ವೇರ್ ನಂಬರ್ ಆಗಿರೋದೇ ಇಲ್ಲ, ಆಗಿರೋಕ್ಕೆ ಚಾನ್ಸಸ್ ಇಲ್ಲ. ಓಕೆ ಫೈನ್. ನೆಕ್ಸ್ಟ್
ಅದರ ಒಂದು ಎಕ್ಸ್ಪ್ಲನೇಷನ್ ಈ ಪ್ಯಾರಾದಲ್ಲಿ ಕೊಟ್ಟಿದ್ದಾರೆ. ದ ನಂಬರ್ 16 ಆ್ಯಂಡ್ 36 ಆರ್ ಬೋತ್ ಸ್ಕ್ವೇರ್ಸ್ ವಿತ್ ದ 6 ಇನ್ ದ ಯೂನಿಟ್ ಪ್ಲೇಸಸ್. ಅಂದರೆ 16 ಮತ್ತು 36 ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ 6 ಇರುವ ಎರಡು ಸಂಖ್ಯೆಗಳು ವರ್ಗಗಳಾಗಿವೆ. ಓಕೆ, ಆದಾಗ್ಯೂ ಬಿಡಿ ಸಂಖ್ಯೆಯು 6 ಆಗಿರುವ 22 16 ವಿ ನೋ ದಟ್ 16 36 ಬೋತ್ ಆರ್ ಸ್ಕ್ವೇರ್ಸ್ ಅಲ್ವಾ, ಬೋತ್ ಆರ್ ಸ್ಕ್ವೇರ್ಸ್, ಎರಡು ವರ್ಗ ಸಂಖ್ಯೆಗಳೇ. ಆದರೆ ಅದೇ 26 ತೊಗೊಳ್ಳೋಣ, 6 ಎಂಡ್ ಮಾಡ್ಕೊಂಡು 26 ತೊಗೊಳ್ಳೋಣ, ಇಲ್ಲಿ 6 ಇದೆ ಅಂತ ಎಂಡ್ ಮಾಡೋಣ. ಸೊ ಅದು ಇಟ್ಸ್ ನಾಟ್ ಅ ಸ್ಕ್ವೇರ್. ದೇರ್ ಫೋರ್ ವಿ ಕೆನಾಟ್ ಡಿಟರ್ಮೈನ್ ಇಫ್ ಎ ನಂಬರ್ ಈಸ್ ಎ ಸ್ಕ್ವೇರ್ ಜಸ್ಟ್ ಬೈ ಲುಕಿಂಗ್ ಅಟ್ ದ ಡಿಜಿಟ್ ಇನ್ ದ ಯೂನಿಟ್ ಪ್ಲೇಸ್. ಸೊ ಇದು ಇದೆ ಅಂದ ತಕ್ಷಣ ನಾವು ಅದು ವರ್ಗ ಸಂಖ್ಯೆ ಅಂತ ಹೇಳಿಬಿಟ್ಟು ಡಿಟರ್ಮೈನ್ ಮಾಡೋಕ್ಕೆ ಆಗೋದಿಲ್ಲ. ಬಟ್ ದ ಯೂನಿಟ್ಸ್ ಡಿಜಿಟ್ ಕ್ಯಾನ್ ಟೆಲ್ ಅಸ್ ವೆನ್ ಎ ನಂಬರ್ ಈಸ್ ನಾಟ್ ಎ ಸ್ಕ್ವೇರ್. ಎಸ್, ಆ ಒಂದು ಯೂನಿಟ್ ಡಿಜಿಟ್ಸ್ ಇದೆಯಲ್ಲ ಅದನ್ನು ನೋಡಿಬಿಟ್ಟು ನಾವು ಯಾವಾಗ ಸ್ಕ್ವೇರ್ ಆಗಲ್ಲ ಅಂತ ಹೇಳಿಬಿಟ್ಟು ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇನ್ ದೀಸ್ ಕಂಡೀಷನ್. ಓಕೆ, ನೆಕ್ಸ್ಟ್, if a number ends with 2, 3, 7 or 8, then we can definitely say that it is not a square. ಅದೇ ಹೇಳಿದ್ನಲ್ಲ ಅದೇ. Okay, next, write 5 numbers such that you can determine by looking at their unit digits that they are not square. So ಏನು ಹೇಳ್ತಾ ಇದ್ದಾರೆ, ದೇ ಆರ್ ನಾಟ್ ಸ್ಕ್ವೇರ್ ಥರ ಆಗಿರಲಿ. ಯಾವುದು? ರೈಟ್ 5 ನಂಬರ್ಸ್ ಏನಂತೆ, ಒಂದು ಅವುಗಳ ಬಿಡಿ ಸ್ಥಾನದ ಅಂಕಿಯನ್ನು ನೋಡಿ ಅವು ವರ್ಗಗಳಲ್ಲ ಎಂದು ನೀವು ನಿರ್ಧರಿಸಬಹುದಾದ 5 ಸಂಖ್ಯೆಗಳನ್ನು ಬರೆಯಿರಿ. ಬಹಳಷ್ಟು ಇದ್ದಾವೆ. ಓಕೆ, ಬಹಳಷ್ಟು ಇದ್ದಾವೆ. ಫಾರ್ ಎಕ್ಸಾಂಪಲ್ ಇದನ್ನು ಎಂಡ್ ಮಾಡ್ಕೊಂಡು ಕೊಟ್ಟರೆ ಆಯಿತು. ಫಾರ್ ಎಕ್ಸಾಂಪಲ್ 2 ಇದೆಯಾ, 22, 42, 33, ದೆನ್ 77, ಓಕೆ, ದೆನ್ 88, 43. ಸೊ ಇದನ್ನು ಎಂಡ್ ಮಾಡ್ಕೊಂಡು ಯಾವ ನಂಬರ್ ಕೊಟ್ಟರು ಸಹ ಅದು ವರ್ಗ ಸಂಖ್ಯೆ ಅಲ್ಲ. ಇದು ಎಂಡಲ್ಲಿ ಇಡಬೇಕು ಇದನ್ನು. ಓಕೆ, ಫೈನ್. ಅದನ್ನು ಬಿಡಿಸ್ಥಾನದಲ್ಲಿ ಇಟ್ಟಾಗ ಸೊ ಡೆಫಿನೆಟ್ಲಿ ದಟ್ ಇಸ್ ನಾಟ್ ಸ್ಕ್ವೇರ್. ಓಕೆ, ನೆಕ್ಸ್ಟ್, ದ ಸ್ಕ್ವೇರ್ಸ್ 1 ಸ್ಕ್ವೇರ್, 9 ಸ್ಕ್ವೇರ್, 11 ಸ್ಕ್ವೇರ್, 19 square, 21 square and 29 square all have 1 in their unit place. Write the next 2 squares. Next 2 squares is nothing but 31 square, 39 square. Notice that if a number has 1 or 9 in the unit place when its square ends in 1. Yes, 31 square ತಗೋಬಹುದು, ನೆಕ್ಸ್ಟ್ 39 square ಸಹ ತಗೋಬಹುದು. ಕಂಟಿನ್ಯೂಯೇಷನ್ ಅಂತ. ಓಕೆ, ನೆಕ್ಸ್ಟ್ ಪಾಯಿಂಟ್, ಲೆಟ್ ಅಸ್ ಕನ್ಸಿಡರ್ ಸ್ಕ್ವೇರ್ ನಂಬರ್ಸ್ ಎಂಡಿಂಗ್ ಇನ್ 6. ಈಗ ಒಂದು ವೇಳೆ ಒಂದು ವರ್ಗ ಸಂಖ್ಯೆ 6ರಿಂದ ಕೊನೆಗೊಳ್ಳುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ 16 ಇಲ್ಲಿ 6 ಕೊನೆಗೊಂಡಿದೆ, 4 ಸ್ಕ್ವೇರ್, 36, 6 ಸ್ಕ್ವೇರ್, 196, 14 ಸ್ಕ್ವೇರ್, 256, 16 ಸ್ಕ್ವೇರ್. ಸೊ ಕಂಟಿನ್ಯೂ. ವಿಚ್ ಆಫ್ ದ ಫಾಲೋವಿಂಗ್, ಇಲ್ಲಿ ರೂಲ್ ನಾವು ಆವಾಗಲೇ ಬರೆದಿದ್ವಿ, ಆ ರೂಲ್ ಅಪ್ಲೈ ಆಗುತ್ತೆ. ಏನಂತ ಹೇಳಿದರೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, 4 ಮತ್ತು 6 ಎಂಡ್ ಆದರೆ ಅದರ ವರ್ಗ ಸಂಖ್ಯೆಯಲ್ಲಿ 6 ಇರುತ್ತೆ. ಓಕೆ, ಇಲ್ಲಿ ಕ್ವಶನ್ ಕೊಟ್ಟಿದ್ದಾನೆ, ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ಸ್ ಹ್ಯಾವ್ ದ ಡಿಜಿಟ್ 6 ಇನ್ ದ ಯೂನಿಟ್ ಪ್ಲೇಸ್. ಅಂದರೆ ಈ ಒಂದು ಸಂಖ್ಯೆ 6ರಲ್ಲಿ ಕೊನೆಗೊಳ್ಳುವ ವರ್ಗ ಸಂಖ್ಯೆಯನ್ನು ಈ ಕೆಳಗಿನ ಯಾವ ಸಂಖ್ಯೆಗಳ ವರ್ಗದ ಬಿಡಿ ಸ್ಥಾನದಲ್ಲಿ ಅಂಕಿ 6 ಇದೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, 38 ಸ್ಕ್ವೇರ್ ಕೊಟ್ಟಿದ್ದಾರೆ. ಅದನ್ನು ಮತ್ತೆ ನಾವು 38 ಇಂಟು 38 ಮಾಡಿ, ಸೊ ಅದನ್ನು ಆನ್ಸರ್ ಹುಡುಕಿ ಇದರೊಳಗಡೆ ಅದರ ಒಂದು ಯೂನಿಟ್ ಪ್ಲೇಸನ್ನು ನೋಡಿ ಆವಾಗ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಇಷ್ಟೆಲ್ಲ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ 4 ಗಂಟೆ ಆಗುತ್ತೆ. 38 ಸ್ಕ್ವೇರ್, 38 ಇಂಟು 38 ಅದನ್ನು ಬ್ಲಾ 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 ಮಾಡಿ 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 ಲಾಸ್ಟಿಗೆ ಒನ್ಸ್ ಪೊಸಿಷನಲ್ಲಿ 6, ಅದೆಷ್ಟು ಯಾವುದಾದ್ರಾಗಿರ್ಬೋದು, ಒನ್ಸ್ ಪೊಸಿಷನಲ್ಲಿ 6 ಇದೆಯಾ ಅಂತ ಹೇಳಿಬಿಟ್ಟು ಕ್ವಶನ್ ಕೇಳ್ತಾ ಇದೆ. ಒನ್ಸ್ ಪೊಸಿಷನಲ್ಲಿ 6 ಇದೆಯಾ ಅಂತ ಹೇಳ್ಬಿಟ್ಟು ಇದನ್ನು ಮಲ್ಟಿಪ್ಲೈ ಮಾಡಿ ಅದನ್ನೆಲ್ಲ ಇಟ್ಟು 6 ಇದೆಯಾ ಅಂದಾಗ ಅದನ್ನು ರೈಟ್ ಹಾಕಬೇಕು. ಅಲ್ಲ, ಸಿಂಪಲ್ಲಾಗಿ ವಿ ಆಲ್ರೆಡಿ ನೋಟಿಸ್ ಹಿಯರ್ ಏನಂತ ಹೇಳಿಬಿಟ್ಟು. ಸೊ ಇಲ್ಲಿ ನೋಡಿರಿ, ಈ ಒಂದು ಬೇಸಿಸ್ ಮೇಲೆ ನಾವು ಡೈರೆಕ್ಟಾಗಿ ನೋಡ್ಬೋದು 38 ಸ್ಕ್ವೇರ್ ಆಗುತ್ತಾ? ಇಲ್ಲ. ಯಾಕೆ? ಒನ್ಸ್ ಪೊಸಿಷನಲ್ಲಿ 4 ಮತ್ತು 6 ಇರಬೇಕು. ಕಂಡೀಷನ್ ಏನು? ಒನ್ಸ್ ಪೊಸಿಷನಲ್ಲಿ 4 ಆರ್ 6 ದೆನ್ ಯೂನಿಟ್ ಪ್ಲೇಸಲ್ಲಿ 6 ಇರುತ್ತೆ ಅಂತ. ಇಲ್ಲಿ ಒನ್ಸ್ ಪೊಸಿಷನಲ್ಲಿ 4, 6 ಇದೆಯಾ? ಇಲ್ಲ. ದೆನ್ ಇಟ್ಸ್ ನಾಟ್ ಪಾಸಿಬಲ್. ಆಗುತ್ತೆ 6 ಆಗುತ್ತೆ, 56 ಆಗುತ್ತೆ, 74 ಅಗೇನ್ ಇನ್ ಒನ್ಸ್ ಪೊಸಿಷನ್ ದೇರ್ ಇಸ್ ಅ 4 ಆಗುತ್ತೆ, 82 ನೋ, ದೇರ್ ಇಸ್ ನೋ 4 ಆರ್ 6 ಇನ್ ದ ಒನ್ಸ್ ಪೊಸಿಷನ್. ಓಕೆ, ಫೈನ್. ಇಷ್ಟೆಲ್ಲ ದೊಡ್ಡ ಲೆಕ್ಕ ಮಾಡೋಕ್ಕಿಂತ ನಾವು ಸಿಂಪಲ್ಲಾಗಿ ಆ ಒಂದು ರೂಲನ್ನು ಅಪ್ಲೈ ಮಾಡಿ ಹೇಳ್ಬೋದು.
ಓಕೆ, ನೆಕ್ಸ್ಟ್ ಕಂಟಿನ್ಯೂಷನ್. ಫೈಂಡ್ ಮೋರ್ ಸಚ್ ಪ್ಯಾಟರ್ನ್ಸ್ ಬೈ ಅಬ್ಸರ್ವಿಂಗ್ ದ ನಂಬರ್ಸ್ ಆ್ಯಂಡ್ ದೇರ್ ಸ್ಕ್ವೇರ್ಸ್ ಫ್ರಮ್ ದ ಟೇಬಲ್ ಯು ಫಿಲ್ಡ್ ಅರ್ಲಿಯರ್. ಅದೇ ರೀತಿ ಇದೇನು ನಾವಿಲ್ಲಿ ಕಂಟಿನ್ಯೂ ಮಾಡಿದ್ವಲ್ಲ ಅದನ್ನು ನೋಡಿ ಅಂತ ಹೇಳ್ತಿದ್ದಾರೆ. ಕನ್ಸಿಡರ್ ದ ಫಾಲೋವಿಂಗ್ ನಂಬರ್ಸ್. ವಿ ಹ್ಯಾವ್ 1 0. ಒಂದು ವೇಳೆ 10 ಸ್ಕ್ವೇರ್ ಇತ್ತು 100 ಆಯಿತು. ಇಲ್ಲೂ 20 1 0 ಇತ್ತು ಅಂತ ಅಂದರೆ ನಮಗೆ ಸ್ಕ್ವೇರ್ ನಂಬರಲ್ಲಿ ವರ್ಗ ಸಂಖ್ಯೆಯಲ್ಲಿ 2 0 ಸಿಕ್ತು, ಹೌದಲ್ವಾ? ಒಂದು ನಂಬರ್ ಇತ್ತು ಅಂತ ಅಂದರೆ ನಮಗೆ ಸ್ಕ್ವೇರಲ್ಲಿ 2 0 ಸಿಕ್ತು. ಓಕೆ, ಇಲ್ಲಿ ನೋಡಬಹುದು. ಬಟ್ ವಿ ಹ್ಯಾವ್ 2 zeros. ಇಫ್ ವಿ ಹ್ಯಾವ್ 2 zeros, ವಿ ಹ್ಯಾವ್ 4 zeros. ನಮಗೆ ಸ್ಕ್ವೇರ್ ಮಾಡಿದಾಗ 100 ಸ್ಕ್ವೇರ್ ತೊಗೊಂಡಾಗ ಅದರ ಆನ್ಸರ್ 10,000. 1 2 3 4 ಫೈನ್. ಸೊ ನೆಕ್ಸ್ಟ್ ಅದೇ ರೀತಿ ಆ್ಯಕ್ಚುಲಿ ಇದಿದೆ, ಮತ್ತು ಇದನ್ನು ಪ್ರೂವ್ ಮಾಡುವಂಥದ್ದು ಏನೂ ಇಲ್ಲ. ಇಲ್ಲಿ ಏನು ಕೊಟ್ಟಿದ್ದಾರೆ, 1 0 ಇದ್ದರೆ ಅದರ ಡಬಲ್ ಆಗುತ್ತೆ, 2 0 ಇದ್ದರೆ ಅದರ ಡಬಲ್ ಆಗುತ್ತೆ. ಇಫ್ ಎ ನಂಬರ್ ಕಂಟೆನ್ಸ್ 3 0, ಹೌ ಮೆನಿ zeros ವಿಲ್ ಇಟ್ಸ್ ಸ್ಕ್ವೇರ್ ಹ್ಯಾವ್ ಅಟ್ ದ ಎಂಡ್ ಅಂತ ಕೇಳ್ತಿದ್ದಾರೆ. ಸೊ 3 0 ಇದ್ದರೆ ಅದರ ಡಬಲ್ 1 2 3 4 5 6 ಅದರ ಡಬಲ್. ಫಾರ್ ಎಕ್ಸಾಂಪಲ್ 1000 ತೊಗೊಂಡೆ. ಸೊ 1 1 2 3 4 5 6 10 lakh. Fine. Okay, next. What do you notice about the number of the zeros at the end of a number and the number of the zeros at the end of its square? Will this always happen? ಒಂದು ಸಂಖ್ಯೆಯ ಕೊನೆಯಲ್ಲಿ ಸೊನ್ನೆಗಳ ಸಂಖ್ಯೆ ಮತ್ತು ಅದರ ವರ್ಗದ ಕೊನೆಯಲ್ಲಿರುವ ಸೊನ್ನೆಗಳ ಸಂಖ್ಯೆ ಬಗ್ಗೆ ನೀವು ಏನು ಗಮನಿಸಿದಿರಾ? ಇದು ಯಾವಾಗಲೂ ಸಾಧ್ಯವೇ? ವರ್ಗ ಸಂಖ್ಯೆಗಳ ಕೊನೆಯಲ್ಲಿ ಸಮಸಂಖ್ಯೆ ಸೊನ್ನೆಗಳನ್ನು ಮಾತ್ರ ಹೊಂದಿರಬಹುದು ಅಂತ ಹೇಳ್ತಿದೆ. ಎಸ್, ಆಫ್ ಕೋರ್ಸ್. ಇಲ್ಲಿ ನೋಡಿ, ವರ್ಗ ಸಂಖ್ಯೆ ಮೀನ್ಸ್ ಸ್ಕ್ವೇರಲ್ಲಿ. ಸೊ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಕ್ಯಾನ್ ವಿ ಸೇ ದಟ್ ದ ಸ್ಕ್ವೇರ್ಸ್ ಕ್ಯಾನ್ ಓನ್ಲಿ ಹ್ಯಾವ್ ಎನ್ ಈವನ್ ನಂಬರ್ ಆಫ್ ಝೀರೋಸ್ ಅಟ್ ದ ಎಂಡ್? ಎಸ್, ಈವನ್ ನಂಬರ್ 2 ಇದೆ, ಈವನ್ ನಂಬರ್ 2 ಇದೆ, 6 ಬಂತು, 2 ಇದೆ. ಇದು ಈ ಪ್ಯಾಟರ್ನ್ ಹಾಗೆ ಕಂಟಿನ್ಯೂ ಆಗುತ್ತೆ. ಎಸ್, ಆಫ್ ಕೋರ್ಸ್. ನೆಕ್ಸ್ಟ್, ವಾಟ್ ಕ್ಯಾನ್ ಯು ಸೇ ಅಬೌಟ್ ದ ಪ್ಯಾರಿಟಿ ಆಫ್ ಎ ನಂಬರ್ ಆ್ಯಂಡ್ ಇಟ್ ಸ್ಕ್ವೇರ್? ಅಂದರೆ ಒಂದು ಸಂಖ್ಯೆ ಮತ್ತು ಅದರ ವರ್ಗದ ಸಾಮ್ಯತೆ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಫೈನಲ್ ಆಗಿ ಹೇಳಿದ್ದಾರೆ. ಸೊ ಆವಾಗ ನಾವೇನು ಹೇಳ್ತೀವಪ್ಪ ಅಂತ ಅಂದರೆ, ಸೊ ಇಫ್ ದ ನಂಬರ್ ಈಸ್ ಈವನ್, ಇಟ್ ಸ್ಕ್ವೇರ್ ಈಸ್ ಆಲ್ಸೋ ಈವನ್. ಎಕ್ಸಾಂಪಲ್ ಇಷ್ಟೆಲ್ಲ ನೋಡಿಬಿಟ್ರೆ ನಮಗೆ ಈಸಿಯಾಗಿ ಸಿಗ್ತಾ ಇರೋ ಪಾಯಿಂಟ್ ಏನಪ್ಪ ಅಂತಂದರೆ, ಇಫ್ ದ ನಂಬರ್ ಈಸ್ ಈವನ್, ಫಾರ್ ಎಕ್ಸಾಂಪಲ್ ಈವನ್ ಅಂತಂದರೆ 2 ಸ್ಕ್ವೇರ್ ಇಸ್ ಈಕ್ವಲ್ ಟು 4, 8 ಸ್ಕ್ವೇರ್ ಇಸ್ ಈಕ್ವಲ್ ಟು 64, 6 ಸ್ಕ್ವೇರ್ ಇಸ್ ಈಕ್ವಲ್ ಟು 36, 10 ಸ್ಕ್ವೇರ್ ಇಸ್ ಈಕ್ವಲ್ ಟು 100, ಅದೇ ರೀತಿ 20 ಸ್ಕ್ವೇರ್ ಇಸ್ ಈಕ್ವಲ್ ಟು 400. ಸೊ ಈವನ್ ನಂಬರ್ ತೊಗೊಂಡಾಗ, ಸಮ ಸಂಖ್ಯೆ ತೊಗೊಂಡಾಗ ಅದರ ಸ್ಕ್ವೇರ್ ಸಹ, ಅದರ ವರ್ಗ ಸಂಖ್ಯೆನೂ ಸಹ ಅದು ಸಮವಾಗಿರುತ್ತೆ, ಈವನ್ನೇ ಆಗಿರುತ್ತೆ. ಓಕೆ, ನೀವು ನೋಡಬಹುದು. ನೆಕ್ಸ್ಟ್ ಪಾಯಿಂಟ್, ಇದರ ನೆಕ್ಸ್ಟ್, ಇಫ್ ದ ನಂಬರ್ ಈಸ್ ಆಡ್, ಬೆಸ ಸಂಖ್ಯೆ ಆದಾಗ ಅಗೇನ್ ಇಟ್ ಸ್ಕ್ವೇರ್ ಈಸ್ ಆಲ್ಸೋ ಆಡ್. ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗೆಲ್ಲ ನೋಡಿದಾಗ 1 ಸ್ಕ್ವೇರ್ ಇಸ್ ಈಕ್ವಲ್ ಟು 1, ಆಡ್ ನಂಬರ್. 3 ಸ್ಕ್ವೇರ್ ಇಸ್ ಈಕ್ವಲ್ ಟು 9, 9 ಸ್ಕ್ವೇರ್ ಇಸ್ ಈಕ್ವಲ್ ಟು 81, 7 ಸ್ಕ್ವೇರ್ ಇಸ್ ಈಕ್ವಲ್ ಟು 49, ಆಡ್ ನಂಬರ್. ನೀವು ಎಲ್ಲಿಂದ ಎಲ್ಲಿವರೆಗೂ ಹೋದರೂ ಸಹ ಆಡ್ ನಂಬರೇ ಸಿಗುತ್ತೆ. ನಾವು ಈ ಒಂದು ಟೇಬಲನ್ನು ನೋಡಿಕೊಂಡ್ರೆ ಸಾಕು. ಇದು ಆಡ್ ನಂಬರ್. 27 ಸ್ಕ್ವೇರ್ ಇಸ್ ಈಕ್ವಲ್ ಟು 729 ಇಸ್ ಆಡ್ ನಂಬರ್. 29 ಸ್ಕ್ವೇರ್ ಇಸ್ ಈಕ್ವಲ್ ಟು 841, ಆಡ್ ನಂಬರ್. 19 ಸ್ಕ್ವೇರ್ ಇಸ್ ಈಕ್ವಲ್ ಟು 361. 15 square is equal to 225. This is also odd number. So if the number is odd, then the square is also odd. Okay, final result. ಐ ಹೋಪ್ ಯು ಲೈಕ್ ಮೈ ವೀಡಿಯೋಸ್. ಬಹಳಷ್ಟು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ, ಕಂಟಿನ್ಯೂ ಮಾಡಿ ಅಂತ ಹೇಳಿಬಿಟ್ಟು. ಸೊ ಅದರೊಳಗೆ ಅರ್ಥ ಆಗ್ತಾ ಇದೆ. ಥ್ಯಾಂಕ್ಸ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಪ್ಯೂರ್ ಅಪ್ರಿಸಿಯೇಷನ್. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.